ಮಿಸಸ್ ಕ್ವೀನ್ ಎಲಿಜಬೆತ್ ಅವರು ಇಲ್ಲಿ ಕಾಂಗ್ರೆಸ್ ಪರವಾಗಿ ವಾರ್ಡ್ ನಂಬರ್ 96 ನಿಂತಿದ್ದಾರೆ. ವಾರ್ಡ್ ನಂಬರ್ 96 ಅವರು ಏನು ಬೆಳವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಫಸ್ಟು ನೀವು ಎಲೆಕ್ಷನ್ ನಮ್ಮ ವಾರ್ಡ್ ಬಂದ್ಬಿಟ್ಟು ಲೇಡೀಸ್ ವಾರ್ಡಾಗಿ ಪಟ್ಟಿದೆ ಸರ್. ಅದರಿಂದ ನಮ್ಮ ಯಜಮಾನ್ ಕೇಳಿದ್ರು. ನಮ್ಮ ಜನ ಸ್ವಲ್ಪ ವರ್ಷದಿಂದ ತುಂಬ ಕಷ್ಟ ಬಿಟ್ಬಿಟ್ಟಿದ್ದಾರೆ. ಒಂದು 8 ವರ್ಷದಿಂದ ಅವ್ರಿಗೆ ನ್ಯಾಯವಾದ ಸಿಕ್ಕೋದು ಗೌರ್ಮೆಂಟಿಂದ ಅವ್ರಿಗೆ ಯಾವುದು ಸಿಗ್ತಾ ಇಲ್ಲ. ನೀರು, ಡ್ರೈನೇಜ್ ಗೌರ್ಮೆಂಟ್ ಕಡೆಯಿಂದ. ಅದರಿಂದ ಅವರು ಕೌನ್ಸಿಲರ್ ಆಗಿದ್ದಾಗ ಏನೇನು ಕೆಲಸ ಮಾಡಿದ್ದಾರೆ ಆ ಥರ ಎಲ್ಲ ನನಗೆ ಒಂಚೂರು ಐಡಿಯಾ ಇದೆ. ಅದರಿಂದ ನೀವು ಮಾತಾ ಹೇಳಿದ್ದು ಜನ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಮೇಡಮ್, ನಿಮಗೆ ಸ್ಟೂಡೆಂಟು ಇಲ್ಲ ಬೇರೆ ಕಡೆ ಎಲ್ಲ ಎಲ್ಲೂ ಓಟ್ ಹಾಕ್ತಾರೆ ಸ್ಟೂಡೆಂಟ್ಸ್ನ ನಿಮ್ಮನ್ನ ಓಟ್ ಹಾಕೋಕ್ಕೆ ಅಂತ ಹೆಂಗೆ ನೀವು ತಿಳ್ಕೊಂಡ್ರ? ಸರ್ ಇಳಿಯೋದೆಲ್ಲ ಏನೂ ಇಲ್ಲ ಸರ್, ಅವರೇ ಬಂದು. ಯಾಕಂದರೆ ನಮ್ಮ ಈಗ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಜನ ಓಟ್ ಹಾಕಲ್ಲ. ಅದು ಎಲೆಕ್ಷನ್ದು ಸೆನ್ಸಸ್ ಪ್ರಕಾರ ಪ್ರೂವ್ ಆಗಿದೆ. ಜಾಸ್ತಿ ಜನ ಸ್ಟೂಡೆಂಟ್ಸ್ ಎಲ್ಲ ಓಟ್ ಹಾಕಲ್ಲ. ಓಟ್ ಹಾಕ್ಸೋಣ ಅಂತ ನೀವೇನು ಮುಂದೆ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ ಅಂತ? ಇಲ್ಲ ಸರ್, ನಾವು ನಮ್ಮ ಮೇಲೆ ಅವ್ರಿಗೆ ತುಂಬ ನಂಬಿಕೆ ಇದೆ ಸರ್. ಅವ್ರಿಗೆ ಏನು ಮಾಡಿಕೊಡ್ಬೇಕು ಸ್ಟೂಡೆಂಟ್ಗೆ ಅಂತ ನಮ್ಮ ಯಜಮಾನ್ರು ತುಂಬ ಜಾಸ್ತಿ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರಿಗೆ ಸ್ಪೋರ್ಟ್ಸ್ ಎಲ್ಲ ಹಿಡಿದು ಅವ್ರಿಗೆ ಕಾಲೇಜ್ ಸೇರಿಸೋದು ಎಲ್ಲ ಅವ್ರಿಗೆ ಏನೇನು ಬೇಕು ಅವ್ರಿಗೆ ಏನು ಕೇಳಿದ್ದಾರೆ ಅದನ್ನ ಇಲ್ಲ ಅಂತ ಮಾಡಿಕೊಟ್ಟಿದ್ದಾರೆ ಸರ್. ಅದರಿಂದ ಅವ್ರಿಗೆ ನಮ್ಮ ಬೇರೆಯವ್ರ ಮೇಲೆ ಇರೋ ನಂಬಿಕೆ ಏನೋ ಇರ್ತೋ ನನಗೆ ಗೊತ್ತಿಲ್ಲ, ಬಟ್ ಇವ್ರ ಮೇಲೆ ಅಂತೂ ತುಂಬ ನಂಬಿಕೆ ಇದೆ. ಅದರಿಂದ ಅವ್ರ ಮೇಲಿರೋ ನಂಬಿಕೆಯಿಂದ ನನಗೆ ನಿಜವಾಗ್ಲೂ ಓಟ್ ಹಾಕ್ತಾರೆ ಅಂತ ಒಂದು ಭರವಸೆ ಇದೆ. ಈಗ ನಿಮ್ಮ ವಾರ್ಡಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಿದೆ? ಗೊತ್ತಿದೆ ಸರ್. ಮೇನ್ ವಾಟರ್ ಪ್ರಾಬ್ಲಮ್ ಇದೆ. ಆಮೇಲೆ ಇದು ಚರಂಡಿದು ಅದು ಸರಿಯಾಗಿ ಹೋಗ್ತಾ ಇಲ್ಲ. ಡ್ರೈನೇಜ್ ಪ್ರಾಬ್ಲಮ್ ಇನ್ನೊಂದು ನೀವು ನೋಡ್ತಾ ಇರ್ತೀರಲ್ಲ ಎಲ್ಲ ಕಡೆ ಅದೇ ಇದೆ ಸರ್. ಅದು ಓದೋ ಮಕ್ಕಳಿಗೆ ಈ ಥರ ಎಕ್ಸಾಮ್ ಸಮಯದಲ್ಲೆಲ್ಲ ಈ ಪ್ರಾಬ್ಲಮ್ ಬರೋದು ತುಂಬಾ ಕಷ್ಟಪಡ್ತಾರೆ. ಅದರಿಂದ ಇಂಥ ಸಮಸ್ಯೆಗಳನ್ನೇ ಜಾಸ್ತಿ ಇರೋದು, ಬೇರೆ ಏನಿಲ್ಲ ಅವರಿಗೆ. ಇನ್ನೊಂದು ಬಂದು ನಮ್ಮ ಓಕ್ಲಿಪುರಂ ವಾರ್ಡ್ನ ಸ್ಲಮ್ ಏರಿಯಾ ಅಂತ ಕರೀತಾ ಇದ್ದಾರೆ. ಅದನ್ನ ಬಂದು ನಮ್ಮ ಕೈಲಾದಷ್ಟು ಕೆಲಸ ಮಾಡಿ ಆ ಹೆಸರನ್ನ ತೆಗಿಬೇಕು ಅನ್ನೋದೇ ನನ್ನೊಂದು ಮೊದಲನೇ ಉದ್ದೇಶ ಅದೇ. ಇನ್ನೊಂದು, ಈಗ BBMP ಚುನಾವಣೆ ಅಂದರೆ ಅಕ್ರಮ ಮಾತ್ರ ಜಾಸ್ತಿ ಮಾತಾಡ್ತಾರೆ. ಅಕ್ರಮ ಬಗ್ಗೆ ನೀವೇನು ಮಾತಾಡ್ತೀರಾ? ಖಂಡಿತವಾಗ್ಲೂ ಆ ಥರ ಮಾತಾಡಲಿಕ್ಕೆ ಹೋಗಲ್ಲ ಸರ್. ಯಾಕಂದರೆ ಒಳ್ಳೆ ಕುಟುಂಬದಿಂದ ಬಂದಿದ್ದೀವಿ. ನಿಜವಾಗ್ಲೂ ಅಂಥ ಮಾತುಗಳೆಲ್ಲ ನನಗೆ ಮಾತಾಡಲಿಕ್ಕೂ ಇಷ್ಟ ಇಲ್ಲ. ಅದ್ರ ಬಗ್ಗೆ ಬೇಡ ಬಿಡಿ. ಆಯಿತು. ಈಗ ನೀವು ಎಲೆಕ್ಷನ್ ಗೆದ್ದು ಬಂದರೆ ಏನು ಮಾಡ್ತೀರಾ ನಿಮ್ಮ ವಾರ್ಡ್ಗೆ? ನಮ್ಮ ವಾರ್ಡ್ಗೆ ಫಸ್ಟು ನೀರಿನ ಸಮಸ್ಯೆಯನ್ನು ಪರಿಹರಿಸ್ತೀವಿ ಸರ್. ಮೇನ್ ಪ್ರಾಬ್ಲಮ್ ಇರೋದೇ ಜನಕ್ಕೆ ಅದೇನೆ. ಮತ್ತು ಎಜುಕೇಷನ್ ಕೊಡಬೇಕು ಎಲ್ಲ ಮಕ್ಕಳಿಗೆ. ಬಡವರಾಗಿರಲಿ ಯಾರಾಗಿರಲಿ ಎಜುಕೇಷನ್ ಮುಖ್ಯ ಮಕ್ಕಳಿಗೆ. ಯಾಕಂದರೆ ನಾವೆಲ್ಲ ಓದದೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಅದು ನೋವು ಅನುಭವಿಸ್ತಾ ಇದ್ದೀನಿ ನಾನು. ಅದಕ್ಕೆ ಒಂದೊಂದು ಮನೆಯಲ್ಲಿ ಇರೋ ಮಕ್ಕಳು ನಾನು ನನ್ನ ಮಕ್ಕಳಾಗಿ ಭಾವಿಸಿ ಅವ್ರಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಬೇಕು. ಸರ್ಕಾರದಿಂದ ಹೆಲ್ಪ್ ತೊಗೊಂಡ್ರೂ ಆಯಿತು, ಇಲ್ಲ ನಮ್ಮ ಕೈಯಿಂದಾಗಿ ಹೆಲ್ಪ್ ಮಾಡಿದ್ರೂ ಎಲ್ಲ ಸೇರಿಸಿ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ. ಅದೊಂದು ತುಂಬ ಆಸೆ ಇದೆ. ಇದು ಈಗ ಕೇಳ್ತಿರೋ ಪ್ರಶ್ನೆ ಕಾಮನೆ. ಏನಂದರೆ ಈಗ ಫಸ್ಟು ಎಲೆಕ್ಷನ್ ನಿಂತ್ಕೊಂಡಿದ್ದ ಮುಂಚೆ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಆಮೇಲೆ ಮಾಡಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಜನರಿಗೆ ಗೊತ್ತು ಸರ್, ಮಾಡಿದಾರಾ ಮಾಡಿಲ್ವಾ ಅಂತ. ನಾನು ಫಸ್ಟು ನಾನು ನಿಂತಿರೋದ್ರಿಂದ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. 1996ಇಂದ 2001ವರೆಗೂ ನಮ್ಮ ಯಜಮಾನ್ ಚಕ್ರವರ್ತಿ ಅವರು ಎಕ್ಸ್ ಆಗಿದ್ದರು. ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಇವಾಗವರೆಗೂ ನಾವೆಲ್ಲರೂ ಓಟ್ ಕೇಳಲಿಕ್ಕೆ ಹೋದರೆ ಕೇಳಬೇಡಿ ಚಕ್ರವರ್ತಿ ಹೇಳ್ತಿದ್ದಾನೆ, ನನ್ನ ಕ್ಯಾಂಡಿಡೇಟ್ ಅಂತಲೇ ಎಲ್ಲರೂ ಮರ್ತೋಗ್ತಾರೆ. ಚಕ್ರವರ್ತಿ ಹೇಳ್ತಿದ್ದಾನೆ, ಅವರು ಏನೇನು ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಅದನ್ನೆಲ್ಲ ಅವರೇ ಹೇಳ್ತಾ ಇದ್ದಾರೆ. ಇದು ಮಾಡಿಕೊಟ್ಟಿದ್ದಾರೆ, ಅದು ಮಾಡಿಕೊಟ್ಟಿದ್ದಾರೆ ನಮಗೆ. ಅವ್ರು ಇವಾಗ ನಾವು ನೀರಿಗೆ ಕೊಳ ಹತ್ರ ಇದು ಬಿಂದೆಲ್ಲ ಎತ್ಕೊಂಡು ಹೋಗ್ತಾನೆ ಇದೆ. ನಮ್ಮ ಮನೆಗಳಿಗೆ ಬಂದ್ಬಿಡ್ತಾ ಇತ್ತು ನೀರು. ಅದರಿಂದ ಆ ಒಂದು ಅಂಥ ಒಂದು ಒಳ್ಳೆ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಾನು ಮಾಡ್ತೀನಿ ಅಂತ ನಿಜವಾಗ್ಲೂ ಅವರೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ವಾರ್ಡ್ ನಂಬರ್ 96ರಿಂದ ಕ್ವೀನ್ ಎಲಿಜಬೆತ್ ಅವರು ನಿಂತಿದ್ದಾರೆ. ಅವ್ರಿಗೆ ತುಂಬ ಭರವಸೆಯಾಗಿದೆ. ಈ ಮುಂದಿನ ಚುನಾವಣೆಯಲ್ಲಿ ತುಂಬ ಗೆಲ್ತೀವಿ ಅಂತ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ 24/7 ಶಿವರಂಗ.
ಥ್ಯಾಂಕ್ ಯು.